ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಿದ ನಂತರ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ. ಅದರಲ್ಲೂ ಕೂಡ ಒಂದೊಂದೇ ಆರೋಪಗಳನ್ನ ಮಠದ ಟ್ರಸ್ಟಿಗಳು ಸ್ವಾಮೀಜಿ ವಿರುದ್ಧ ಮಾಡ್ತಾರೆ. ಅದರಲ್ಲೂ ಕೂಡ ಕೆಲವೊಂದಿಷ್ಟು ಗಂಭೀರ ಆರೋಪ. ಇವತ್ತು ಸ್ವಾಮೀಜಿ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗುವಂತ ಸಾಧ್ಯತೆ ಇತ್ತು. ಅದನ್ನ ನಾವೇ ಬೇಡ ಅಂತ ಹೇಳಿದ್ವಿ ಅನ್ನೋ ಒಂದು ಗಂಭೀರ ಆರೋಪವನ್ನ ಮಠದ ಟ್ರಸ್ಟಿ ಆದಂತ ಚಂದ್ರಶೇಖರ್ ಪೂಜಾರ್ ಅವರು ಮಾಡಿರುವಂತದ್ದು. ಈಗ ಅವರೇ ನಮ್ ಜೊತೆ ಇದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಅವರು ಹೇಳಿಕೆಯನ್ನು ಬಿಡುಗಡೆ ಮಾಡಿದರೆ. ಒಂದು ಮಕ್ಕಳಿಗೆ ಬೈದಿರುವಂತ ಆಡಿಯೋ ಜೊತೆಗೆ ಅವ್ರ ಜೊತೆ ಮಸಾಜ್ ಅನ್ನ ಮಾಡಿಸ್ಕೊಳ್ತಿರ್ತಿದ್ದು ಅನ್ನೋದು ಗಂಭೀರ ಆರೋಪವನ್ನ ಮಾಡ್ತಾ ಇದಾರೆ. ಸರ್, ಇದು ಏನು ಹಂಗೆ ಆರೋಪನ ಅಥವಾ ನಿಜಾನ? ಸಮಾಜಕ್ಕೆ ಏನು ಸಂದೇಶ ಹೋಗುತ್ತೆ ಇದರಿಂದ ಅಂತ ಏನ್ ಹೇಳ್ತೀರಿ ಸರ್? ನೋಡಿ, ಇವತ್ತು ವಚನಾನಂದ ಶ್ರೀಗಳನ್ನ ನಾವು ಆಯ್ಕೆ ಮಾಡಿ ಗೌರವದಿಂದ ಆ ಸ್ಥಾನದಲ್ಲಿ ಕೂರಿಸಿದ್ವಿ. ಇವತ್ತು ಕೂಡ ನಾವು ಅತ್ಯಂತ ಗೌರವದಿಂದಲೇ ಅವರನ್ನ ಇಲ್ಲಿಂದ ಕಳಿಸ್ಬೇಕು ಅಂತಕ್ಕಂಥ ಇಚ್ಛೆ ನಮಗಿದೆ. ಇವತ್ತು ಸಾಕಷ್ಟು ಗಂಭೀರವಾಗಿರ್ತಕ್ಕಂಥ ಒಂದು ಪ್ರಕರಣಗಳಲ್ಲಿ ಭಾಗಿಯಾಗಿದ್ರು ಕೂಡ ಅವ್ರ ಮೇಲೆ ಇವತ್ ಪಾಲಕರು ಮಕ್ಕಳು ಬಂದು ಇಂಥದ್ದೊಂದು ಕೇಸನ್ನ ನಾವು ಮಾಡ್ತೀವಿ, ಇವತ್ ನಮ್ಮ ಮಕ್ಕಳನ್ನ ನಿರಂತರವಾಗಿ ಅತ್ಯಂತ ವಿಕೃತ ಭಾವದಿಂದ ನಮ್ಮ ಮಕ್ಕಳಿಗೆ ಮಸಾಜ್ ಅನ್ನ ಮಾಡಿಸ್ಕೊಂಡಿದ್ದಾರೆ, ನಾವು ಕಂಪ್ಲೇಂಟ್ ಮಾಡ್ತೀವಿ ಅಂತ ಬಂದಾಗ್ಯೂ ಕೂಡ ಇವತ್ತು BC ಉಮಾಪತಿಯವರು ಇವತ್ತು ಸಮಾಜದ ಸ್ವಾಮೀಜಿಗಳ ಗೌರವ ಹೋದ್ರೆ ನಮ್ಮ ಗೌರವನು ಕಡಿಮೆ ಆಗ್ತದೆ ಅನ್ನೋಂತ ಕಾರಣದಿಂದ ನಾವು ಇವತ್ತು ಅಂತ ಒಂದು ಪ್ರಕರಣ ದಾಖಲಾಗೋದಕ್ಕೆ ಬಿಟ್ಟಿಲ್ಲ. ಇದರಲ್ಲಿ ಯಾವುದೇ ತರದ ಕಲ್ಪನೆಗಳಿಲ್ಲ. ಇವತ್ತು ವಾಸ್ತವ, ನಿನ್ನೆ 4 ಜನ ಮಕ್ಕಳು ಅವ್ರ ಪಾಲಕರು ದಾವಣಗೆರೆಗೆ ಬಂದಿದ್ರು. ನಾವು ಉಚ್ಚಾಟನೆ ಮಾಡಿದೀವಿ. ಅಷ್ಟೇ ಗೌರವಯುತವಾಗಿ ಈ ಪೀಠವನ್ನ ಅವ್ರು ತ್ಯಜಿಸ್ತಾರೆ, ನಾವು ಗೌರವ ಕಳೆದವರನ್ನ ಕಳಿಸಬಾರ್ದು ಅಂತೇಳಿ ತಡೆದಿರ್ತಕ್ಕಂಥದ್ದು ಸತ್ಯ. ಸರ್, ಈಗ ಸ್ವಾಮೀಜಿ ಅವರು ನಿನ್ನೆ ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ಒಂದು 4 ಜನ ಹೇಳಿದ್ರೆ ನಾವು ಪೀಠವನ್ನ ಬಿಟ್ಟು ಹೋಗೋದಿಲ್ಲ, ನಾನು ಯಾವುದೇ ಕಾರಣಕ್ಕೂ ಪೀಠ ಬಿಡೋದಿಲ್ಲ, ಇಲ್ಲೇ ಇರ್ತೀನಿ, ಎಲ್ಲವನ್ನ ಎದುರಿಸ್ತೀನಿ, ಯಾವುದೇ ಕಾರಣಕ್ಕೂ ಪೀಠ ಬಿಡಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ತಾವೇನಂತೀರಿ ಸರ್ ಈ ವಿಚಾರಕ್ಕೆ? ಇವತ್ತು ಪೀಠದಿಂದ ತಾವು ಹೋಗ್ಬೇಕು ಅಂತ ಹೇಳಿದಾಗ ಇಡೀ ಸಮಾಜ ಆ ಒಂದು ಟ್ರಸ್ಟ್ ನಿರ್ಣಯ ತಗೊಂಡಾಗ ಸ್ವಾಮೀಜಿ ಅವರೇ ನೀವು ಹೋಗ್ಲೇಬೇಕಾಗ್ತದೆ. ಇವತ್ತು ನಿಮ್ ಮೇಲೆ ಬಹಳಷ್ಟು ನೀವು ಸಮಾಜದ ಕಟ್ಟಕಡೆಯ ಬಡವರ ಒಬ್ಬ ಸ್ವಾಮೀಜಿ ಆಗ್ಬೇಕು ಅಂತ ಹೇಳಿ ನಾವು ತಂದಿದ್ವಿ ನಿಮ್ಮನ್ನ. ನೀವು ಬಡವರನ್ನ ಉದ್ಧಾರ ಮಾಡ್ತಕ್ಕಂಥ ಸ್ವಾಮೀಜಿ ಆಗ್ಲಿಲ್ಲ, ಬೇರೆ ಬೇರೆ ವಿಚಾರದಲ್ಲಿ ನೀವು ತೊಡಕೊಂಡ್ರಿ. ಇವತ್ತು ರಾಜಕಾರಣಿಗಳ ಸ್ವಾಮಿಗಳಾದ್ರಿ, ಅಧಿಕಾರಿಗಳ ಸ್ವಾಮಿಗಳಾದ್ರಿ, ಬರೀ ಶ್ರೀಮಂತರ ಸ್ವಾಮಿ ಆದ್ರಿ. ನೀವು ಅಂತ ಸ್ವಾಮಿಗಳು ಆಗಬಾರ್ದು, ಬಡವರ ಸ್ವಾಮಿ ಆಗ್ಬೇಕು ಅಂತಕ್ಕಂಥ ಮನವಿನ ಮಾಡಿದಾಗೂ ಕೂಡ ನೀವು ತಿರಸ್ಕಾರ ಮಾಡಿದ್ರಿ. ಇವತ್ತು 29 ದಿವಸ ಶ್ವಾಸದಲ್ಲಿದ್ದು 1 ದಿವಸ ಪಂಚಮಸಾಲಿ ಪೀಠದಲ್ಲಿ ಇರ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರಿ. ಒಂದು ವರ್ಷಕ್ಕೆ 20 ರಿಂದ 45 ದಿನಗಳ ಕಾಲ ವಿದೇಶದಲ್ಲಿ ವಾಸ್ತವ ಮಾಡಿದ್ರಿ. ಆಯ್ತು ಸ್ವಾಮೀಜಿ, ಇವತ್ತು ವಿದೇಶಕ್ಕೆಲ್ಲ ಒಂದೊಂದು ಸಾರಿ ಹೋದ್ರೆ 20 ದಿವಸ 30 ದಿವಸ 35 ದಿವಸ ಹೋಗ್ತಿರಲ್ಲ, ಪಂಚಮಸಾಲಿ ಸಮಾಜಕ್ಕೆ ಅದರಿಂದ ಯಾವ ಲಾಭ? ನಿಮ್ಮ ಮೋಜು ಮಸ್ತಿಗೆ ವಿದೇಶಕ್ಕೆ ಹೋದ್ರೆ ವಿನಃ ಈ ಸಮಾಜಕ್ಕೆ ಏನ್ ಲಾಭ? ಇವು ಎಲ್ಲವನ್ನ ಆಧರಿಸಿ ಇವತ್ತು ನಿಮ್ಮನ್ನ ಪೀಠದಿಂದ ನಾವು ಉಚ್ಚಾಟನೆ ಮಾಡಿದ್ವಿ. ಅತ್ಯಂತ ಗೌರವದಿಂದ ಈ ಪೀಠವನ್ನ ತಾವು ತ್ಯಜಿಸ್ಬೇಕು, ಸಂಘರ್ಷಕ್ಕೆ ಆದಿ ಮಾಡಬಾರ್ದು ಅಂತೇಳಿ ನಾನು ಮನವಿ ಮಾಡ್ತೀನಿ. 12 ಜನ ಟ್ರಸ್ಟಿಗಳು ಹೇಳಿದ್ದು ಅಂತಿಮ ಅಲ್ಲ, ಅವ್ರು ಮಠ ಬಿಟ್ಟು ಹೋಗಿದ್ದಾರೆ, ಅವ್ರನ್ನ ಉಚ್ಚಾಟನೆ ಮಾಡ್ತೀವಿ, ಹೊಸ ಟ್ರಸ್ಟ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ರು. ಜೊತೆಗೆ ತಾವು ಮಠವನ್ನ ಬಿಟ್ಟು ಭದ್ರತೆಯಲ್ಲಿ ಹೋದಾಗ ಮಠವನ್ನ ಶುಚಿಗೊಳಿಸುವಂತ ಕೆಲಸವನ್ನ ಕೂಡ ಮಾಡಿದ್ರು, ವಾಪಸ್ ಹೋಗಿದ್ದಾರೆ ಅಂತ. ಇವತ್ತು ಏನ್ ಬೇಕಾದ್ರೂ ಇವತ್ತು ವಚನಾನಂದ ಸ್ವಾಮೀಜಿ ಅವ್ರ ಸಮಾಧಾನಕ್ಕೆ ಮಾಡ್ಕೊಂಡಿರ್ಬೋದು. ಇವತ್ತು ಟ್ರಸ್ಟ್ ಅದರ ಸಂಪೂರ್ಣವಾಗಿರ್ತಕ್ಕಂಥ ನಿರ್ವಹಣೆ, ಆ ಟ್ರಸ್ಟಿನ ಸಂಪೂರ್ಣವಾಗಿರ್ತಕ್ಕಂಥ ಆಸ್ತಿ ಅಧಿಕಾರ ಇರ್ತಕ್ಕಂಥದ್ದು ನಮ್ಮ ಟ್ರಸ್ಟಿಗೆ. ಇವತ್ತು ನಾವು ನಿಮ್ಮನ್ನ ನೇಮಕ ಮಾಡಿದೀವಿ, ನಿಮ್ಮ ಆಚಾರ ವಿಚಾರಗಳು ಸರಿ ಇಲ್ಲ ಅಂತಕ್ಕಂಥ ಆಪಾದನೆ ನಿಮ್ ಮೇಲೆ ಬಂದಿದೆ. ಇನ್ನೂ ಬಹಳಷ್ಟು ಗುರುತರವಾಗಿರ್ತಕ್ಕಂಥ ಆಪಾದನೆಗಳು ನಿಮ್ ಮೇಲಿದಾವೆ. ಇವತ್ತು ಸಮಾಜದ ಗೌರವದ ಪ್ರಶ್ನೆ ಅನ್ನಂತ ಕಾರಣದಿಂದ ಎಲ್ಲವನ್ನೂ ಕೂಡ ನಾವು ಮಾಧ್ಯಮದ ಎದುರಿಗೆ ಹೇಳ್ತಾ ಇಲ್ಲ. ನೀವು ಸಮಾಜದ ಸ್ವಾಮಿಗಳಾಗಿಲ್ಲ, ಹಾಗಾಗಿ ಈ ಕೂಡಲೇ ಈ ಪೀಠವನ್ನ ತಾವು ತ್ಯಜಿಸಿದ್ರೆ ಬಹಳ ಒಳ್ಳೇದು ಅಂತೇಳಿ ಈ ಮೂಲಕ ವಿನಂತಿ ಮಾಡ್ತೀನಿ. ಈ ಉಚ್ಚಾಟನೆಯನ್ನ ಪ್ರಶ್ನಿಸಿ ಕೋರ್ಟ್ಗೆ ಹೋಗುವಂತ ಸಾಧ್ಯತೆ ಕೂಡ ಇದೆ. ಇದು ಅಸಿಂಧು ಅನ್ನುವಂತ ವಾದ ಮಾಡುವಂತ ಸಾಧ್ಯತೆ ಇದೆ ಸರ್, ಈ ವಿಚಾರಕ್ಕೆ ಹೇಳೋದು. ನಮ್ಮ ಟ್ರಸ್ಟ್ ಬೈಲಾದೊಳಗೆ ಸ್ವಾಮೀಜಿಗಳು ಯಾವುದು ಸಮಾಜದ ಉದ್ಧಾರವನ್ನ ಬಿಟ್ಟು ಬೇರೆ ಬೇರೆ ನಿಟ್ಟಲ್ಲಿ ತೊಡಕೊಂಡಾಗ ನಾವು ಅವರನ್ನ ಮಠದಿಂದ ಪದಚ್ಯುತಿಗೊಳಿಸಬಹುದು ಅಂತಕ್ಕಂಥ ಬೈಲ ನಮ್ಮ ಹತ್ರ ಸ್ಟ್ರಾಂಗ್ ಆಗಿರೋದ್ರಿಂದ, ಈಗಾಗಲೇ ಹಿಂದೆ ಸಿದ್ಧಲಿಂಗ ಸ್ವಾಮಿಗಳ ಪ್ರಕರಣದಲ್ಲೂ ಕೂಡ ನಾವು ಅದನ್ನ ಆ ಕೋರ್ಟಿಗೆ ಅವರು ಹೋಗಿದ್ರು ಕೂಡ ನಾವು ಆ ಪ್ರಕರಣದಲ್ಲಿ ಗೆದ್ದಿದೀವಿ. ನಮ್ಮ ಟ್ರಸ್ಟಿನ ಬೈಲ ಬಹಳಷ್ಟು ಸ್ಟ್ರಾಂಗ್ ಆಗಿದೆ. ಹಾಗಾಗಿ ನೀವ್ ಯಾವ ಕೋರ್ಟಿಗೆ ಹೋದ್ರೂ ಕೂಡ ನಾವು ಎಲ್ಲದಕ್ಕೂ ಕೂಡ ತಯಾರಿದೀವಿ. ನಮ್ಮ ಜೊತೆಗೆ ಸಂಘರ್ಷ ನಿಮಗ್ ಬೇಡ. ಇವತ್ತು ಕೂಡ
ನೀವು ಸಂಘರ್ಷದ ಹಾದಿಗಿಳಿತೀವಿ ಅನ್ನೋದಾದ್ರೆ ನಾವು ಸಂಘರ್ಷ ಮಾಡೋದಕ್ಕೆ ಸಿದ್ಧಿದೀವಿ. ಆದ್ರೆ ಗೌರವ ಪೂರ್ವಕವಾಗಿ ನಿಮ್ಮನ್ನ ಕರ್ಕೊಂಡ್ ಬಂದಿದೀವಿ. ನೀವು ಗೌರವದಿಂದನೇ ನಿರ್ಗಮಿಸ್ಬೇಕು, ಸಂಘರ್ಷ ಬೇಡ ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಕೊನೆಯದಾಗಿ ಭಕ್ತರು ಒಂದು ಬೇಜಾರಾಗಿದ್ದಾರೆ ಈ ವಿಚಾರಗಳನ್ನೆಲ್ಲ ನೋಡಿ. ಭಕ್ತರಿಗೆ ಏನ್ ಹೇಳ್ತೀರಿ, ಸ್ವಾಮೀಜಿಗೂ ಏನ್ ಹೇಳ್ತೀರಿ ಕೊನೆಯದಾಗಿ ಸರ್? ಇವತ್ತು ಭಕ್ತರಿಗೆ ನಾನು ಈ ಮೂಲಕ ಮನವಿ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಕೂಡ ಭಕ್ತರು ಗೊಂದಲವನ್ನು ಮಾಡ್ಕೋಬೇಡಿ. ಯಾಕೆ ಅಂತ ಹೇಳಿದ್ರೆ 18 ವರ್ಷಗಳ ಹಿಂದೆ ಅಸ್ತಿತ್ವಕ್ಕೆ ಬಂದಿರತಕ್ಕಂತ ಈ ಪಂಚಮಸಾಲಿ ಜಗದ್ಗುರು ಪೀಠ ಇವತ್ತು ಬಹಳಷ್ಟು ತಲೆ ಎತ್ತಿ ನಿಲ್ತಕ್ಕಂತ ಅಭಿವೃದ್ಧಿ ಕಾರ್ಯಗಳನ್ನ ನಮ್ ಟ್ರಸ್ಟ್ ನವರೆಲ್ಲರೂ ಮಾಡಿದ್ದಾರೆ. ಇವತ್ತು ನಿಮ್ಮಗಳ ಮನಿಬಾಗ್ಲಿಗೆ ಬರ್ಬೇಕು, ನಮ್ಮ ಬಡ ಮಕ್ಕಳ ಉದ್ಧಾರವನ್ನು ಮಾಡ್ಬೇಕು ಅಂತ ಒಬ್ಬ ಸ್ವಾಮೀಜಿ, ಈ ಸ್ವಾಮೀಜಿ ಆಗ್ಬೇಕು ಅಂತಕ್ಕಂಥ ಬಯಕೆ ಟ್ರಸ್ಟ್ ಇಂದ ಆಗಿತ್ತು. ಇವತ್ತು ಆ ಸ್ವಾಮೀಜಿ, ಆ ಬಡವರ ಮನೆಗೆ ಬರ್ತಕ್ಕಂಥ ಸ್ವಾಮೀಜಿ ಆಗ್ಲಿಲ್ಲ ಅನ್ನೋಂತ ಕಾರಣದಿಂದ ಇವತ್ತು ಸ್ವಾಮೀಜಿ ಅವರನ್ನ ನಾವು ಉಚ್ಚಾಟನೆ ಮಾಡಿದೀವಿ. ನೀವ್ಯಾರು ಕೂಡ ಆತಂಕಕ್ಕೊಳಗಾಗ್ಬೇಡಿ. ಇವತ್ತು ಬಹಳಷ್ಟು ಉನ್ನತವಾಗಿರ್ತಕ್ಕಂಥ ಚಿಂತನೆ ಮಾಡತಕ್ಕಂಥ ಟ್ರಸ್ಟ್ ಇದೆ, ನೀವೆಲ್ಲರೂ ರಚನೆ ಮಾಡಿರ್ತಕ್ಕಂಥ ಟ್ರಸ್ಟ್. ಇವತ್ತು ಅವರೆಲ್ಲರೂ ಕೂಡಿ ಮುಂದಿನ ದಿನದಲ್ಲಿ ಈ ಸಮಾಜವನ್ನ ಉದ್ಧಾರ ಮಾಡ್ತಕ್ಕಂಥ, ಈ ಸಮಾಜವನ್ನ ಶೈಕ್ಷಣಿಕವಾಗಿ ಅಭಿವೃದ್ಧಿ ಮಾಡ್ತಕ್ಕಂಥ ಚಿಂತನೆ ಟ್ರಸ್ಟ್ಗಿದೆ. ನೀವ್ಯಾರು ಆತಂಕ ಪಡಬಾರದು, ನೀವೆಲ್ಲರೂ ಧೈರ್ಯವಾಗಿರ್ಬೇಕು ಅನ್ನೋಂಥ ಮನವಿನ ನಾನು ಭಕ್ತರಲ್ಲಿ ಮಾಡ್ತೀನಿ. ಸರ್, ಇನ್ನೊಂದು ಕೊನೆಯದಾಗಿ ಯಾರು ಮಠಕ್ಕೆ ಕಾಲಿಡಂಗಿಲ್ಲ, ನಾ ಇನ್ಮೇಲೆ ಯಾರು ಬರ್ತಾರೆ ನಾನು ನೋಡ್ಕೊಳ್ತೀನಿ ಅಂತ ಎಚ್ ಎಸ್ ಶಿವಶಂಕರ್ ಮತ್ತು ಭಕ್ತರು ಒಂದು ಚಾಲೆಂಜ್ ಅನ್ನ ಮಾಡಿದ್ದಾರೆ ಸರ್. ನೋಡಿ, ಶಿವಶಂಕರ್ ಅವರು ಮಾಜಿ ಶಾಸಕರು, ನನಗೆ ಅವ್ರ ಬಗ್ಗೆ ಗೌರವ ಇದೆ, ನಮ್ಮ ಬಂಧು. ಇವತ್ತು ಯಾರು ಕಾಲಿಡಬಾರ್ದು ಅನ್ನೋಂಥದ್ದನ್ನ ಶಿವಶಂಕರ್ ಹೇಳಿಕೆನ ಖಂಡಿತ ನಾನು ಒಪ್ಪಲಾರೆ. ಯಾಕೆ ಅಂತ ಹೇಳಿದ್ರೆ ಅದು ಒಂದು ಭಕ್ತರ ಮಠ, ಅದು ಒಂದು ಸಾರ್ವಜನಿಕವಾಗಿ ಇಡೀ ಪಂಚಮಸಾಲಿ ಸಮುದಾಯ ನಮ್ಮ ಉದ್ಧಾರಕ್ಕಾಗಿ ಕಟ್ಕೊಂಡಿರ್ತಕ್ಕಂಥ ಮಠ. ಹಾಗಾಗಿ ಅಲ್ಲಿ ಯಾರು ಕಾಲಿಡಬೇಡ್ರಿ ಅಂತ ಹೇಳೋದಕ್ಕೆ ಯಾರಿಗೂ, ನನ್ನನ್ನು ಸೇರಿ ಯಾರಿಗೂ ಹಕ್ಕಿಲ್ಲ. ನಾವ್ ಇವತ್ತಿನವರೆಗೂ 18 ವರ್ಷದಿಂದನೂ ಮಠಕ್ಕೆ ಬರದೇ ಇರ್ತಕ್ಕಂಥ ಶಿವಶಂಕರ್ ಅವರನ್ನ ನೀವು ಕಾಲಿಡಬೇಡ್ರಿ ಅಂತ ನಾವ್ ಹೇಳಿಲ್ಲ. 18 ವರ್ಷದ ತದನಂತರ ಶಿವಶಂಕರ್ ಅವರೇ ನೀವು ಹೋಗಿದ್ದೀರಿ, ನಾನು ಬಹಳ ಸಂತೋಷ ಪಟ್ಟಿದ್ದೀನಿ. 18 ವರ್ಷ ಆದ್ಮೇಲಾದ್ರೂ ಇವತ್ತಾದ್ರೂ ಬಂದ್ರಲ್ಲ ಶಿವಶಂಕರ್ ಅಂತ ಹೇಳಿ. ನೀವು ಕೂಡ ಯಾವುದೇ ಕಾರಣಕ್ಕೂ ಕೂಡ ಆ ರೀತಿ ಮಾತಾಡಬಾರ್ದು. ನಿನ್ನೆ ನೀವು ಬಂದಿರೋದಕ್ಕೆ ನಾನು ಖಂಡಿತ ಸ್ವಾಗತವನ್ನ ಬಯಸ್ತೇನೆ. ನಮಸ್ಕಾರ. ಇದಿಷ್ಟು ಟ್ರಸ್ಟಿ ಆದಂತಹ ಚಂದ್ರಶೇಖರ್ ಪೂಜಾರ್ ಅವರ ಮಾತು. ಸ್ವಾಮೀಜಿಗೆ ಗೌರವ ಕಾಪಾಡಬೇಕು ಅಂತಾನೆ ಹೇಳಿ ನಿನ್ನೆ ಪೋಸ್ಕೋ ಪ್ರಕರಣ ದಾಖಲಾಗೋದಿತ್ತು, ಅದನ್ನ ತಪ್ಪಿಸಿದ್ವಿ. ಜೊತೆಗೆ ಶ್ರೀಗಳು ಗೌರವವಾಗಿ ಮಠವನ್ನ ಬಿಡಬೇಕು. ಒಂದು ವೇಳೆ ಸಂಘರ್ಷಕ್ಕೆ ಸಿದ್ಧ ಅಂದ್ರೆ ನಾವು ಸಂಘರ್ಷವನ್ನ ಮಾಡಿನೇ ಮಠವನ್ನ ಬಿಡಿಸಬೇಕಾಗುತ್ತೆ ಅನ್ನೋ ಮಾತನ್ನ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ.